ಕೆರೆಮನೆ ಶಿವರಾಮ ಹೆಗಡೆ ಪ್ರಶಸ್ತಿ ಶಂಭು ಹೆಗಡೆ ರಾಷ್ಟ್ರೀಯ ನಾಟ್ಯೋತ್ಸವ ಸಂದರ್ಭದಲ್ಲಿ ನೀಡುತ್ತಿರುವಂತಹ ಸುಸಂದರ್ಭ ಜ್ಞಾನ ಪ್ರಶಸ್ತಿ ವಿಜೇತ ಶ್ರೀ ಯು ಆರ್ ಅನಂತಮೂರ್ತಿಯವರಿಗೆ ಈ ಸಲದ ಕೆರೆಮನೆ ಶಿವರಾಮ ಹೆಗಡೆ ಪ್ರಶಸ್ತಿಯನ್ನು ಕೊಡಲಾಗ್ತಾ ಇದೆ. ಆ ಸಂದರ್ಭದಲ್ಲಿ ಅವರಿಂದ ಮೂಡಿಬಂದಂಥ ಮಾತುಗಳು ತಾವು ಈಗ ಕೇಳಲಿದ್ದೀರಿ. ನನಗೆ ಭಾರತೀಯ ಸಂಸ್ಕೃತಿ ಅಂತ ನಾವು ಏನು ಕರಿತೀವಿ ಅದು ಗೊತ್ತಾದದ್ದು ಓದಿ ತಿಳಿಯೋದಲ್ಲ. ಓದಿ ತಿಳಿಯೋದಕ್ಕಿಂತ ಮುಂಚೆನೇ ನನಗದು ಗೊತ್ತಿತ್ತು. ಅದಕ್ಕೆ ಕಾರಣ ಯಕ್ಷಗಾನ. ನಾನೊಂದು ಹಳ್ಳಿಯಲ್ಲಿದ್ದೆ, ಮಲೆನಾಡಿನ ಹಳ್ಳಿ. ಅಲ್ಲಿ ನನ್ನ ಸೋದರ ಮಾವನಿಗೆ ಯಕ್ಷಗಾನ ಅಂದರೆ ಎಷ್ಟು ಹುಚ್ಚು ಅಂದರೆ ಮೈಲುಗಟ್ಟಲೆ ಅವನು ಕೈಯಲ್ಲೊಂದು ದೊಂದಿ ಹಿಡಿದು ಅದೇ ಟಾರ್ಚು ಕತ್ತಲಲ್ಲಿ ಕಾಡಿನಲ್ಲಿ ನಡ್ಕೊಂಡು ಹೋಗಿ ಯಕ್ಷಗಾನ ನೋಡಿಕೊಂಡು ಮಾರದಿನ ಬೆಳಿಗ್ಗೆ ಮನೆಗೆ ಬರ್ತಾಯಿದ್ದ. ಅವರ ಅಪ್ಪ ಅಂದರೆ ನಮ್ಮ ಅಜ್ಜ, ಅವರು ಕೂಡ ಯಕ್ಷಗಾನದ ಭಾಳ ಪ್ರಿಯರು. ಅವ್ರ ಮನೆಯಲ್ಲಿ ಮದ್ದಳೆ ಎಲ್ಲ ಇತ್ತು. ಅಂದರೆ ಬಾಲ್ಯದಿಂದಲೇ ನಾನು ಕೇಳಿಕೊಂಡು ಬೆಳೆದುಬಿಟ್ಟೆ. ಹಾಗಾಗಿ ನನಗೆ ಕಲೆ ಅಂದರೆ ಮೊದಲು ಅರ್ಥವಾಗೋದು ಯಕ್ಷಗಾನದಿಂದ ಬಂದ ಕಲೆ. ನನ್ನ ಸೋದರ ಮಾವ ಎಷ್ಟು ವಾದ ಮಾಡ್ತಿದ್ದೆ ಅಂದರೆ ಕಲೆಯಲ್ಲೆಲ್ಲ ಅತ್ಯಂತ ಶ್ರೇಷ್ಠವಾದ್ದು ಯಕ್ಷಗಾನ, ಅದನ್ನು ಬಿಟ್ಟರೆ ನಾಟಕ, ಅದನ್ನು ಬಿಟ್ಟರೆ ಸಿನಿಮಾ ಅಂತಿದ್ದ. ನನಗೆ ಸಿನಿಮಾ ಕಲೆ ಅಂತ ಅನ್ನಿಸ್ತಾನೆ ಇರಲಿಲ್ಲ. ಅಂಥ ಒಂದು ಯಕ್ಷಗಾನದ ಕಲೆಯನ್ನು ಅದರ ನಿಜವಾದ ಸತ್ಯವಾದ ರೂಪದಲ್ಲಿ ಉಳಿಸಿದವರು ನಮ್ಮ ಈ ಸಂಸ್ಥೆಯವರು. ಇವರು ನನಗೆ ಒಂದು ಪ್ರಶಸ್ತಿಯನ್ನು ಕೊಡ್ತಾರೆ ಎಂದಾಗ ಅದಕ್ಕೆ ನಾನು ಅರ್ಹನಲ್ಲ ಅಂತ ಅನ್ನಿಸ್ತು. ಆದರೆ ನನ್ನಂಥವನು ಕೂಡ ಇಂಥ ಒಂದು ಪ್ರಶಸ್ತಿಯನ್ನು ತೆಗೆದುಕೊಳ್ಳೋದರ ಮುಖಾಂತರವಾಗಿ ಈ ಪ್ರಶಸ್ತಿಗೆ ಒಂದು ಬರೀ ಯಕ್ಷಗಾನಕ್ಕಲ್ಲ, ಒಟ್ಟು ಕಲೆಗಳಿಗಾಗಿ ಇರುವ ಪ್ರಶಸ್ತಿ ಇದು ಅನ್ನೋ ಅರ್ಥ ಬರಲಿ ಅನ್ನೋ ಕಾರಣದಿಂದ ನಾನು ಒಪ್ಪಿಕೊಂಡೆ. ಆದರೆ ಬರೋಕ್ಕಾಗ್ತಾ ಇಲ್ಲ. ನನಗೆ ಆರೋಗ್ಯ ಸರಿಗಿಲ್ಲ, ಡಯಾಲಿಸಿಸ್ ಆಗ್ತಾಯಿದೆ. ಆದರೆ ನನ್ನ ಮಗ, ನನ್ನ ತಮ್ಮ ಬರ್ತಾಯಿದ್ದಾರೆ. ಈ ಯಕ್ಷಗಾನದ ವಿಷಯದಲ್ಲಿ ನನಗಿಂತ ನನ್ನ ತಮ್ಮನಿಗೆ ಹೆಚ್ಚು ಗೊತ್ತು. ಯಾಕೆಂದರೆ ಅವನು ಅದರಲ್ಲೇ ಬೆಳೆದು ಬಂದವನು. ನನ್ನ ಮಗನಿಗೆ ಅದ್ರ ಮೇಲೆ ಭಾಳ ಆಸಕ್ತಿ ಇದೆ. ಆದರೆ ನನ್ನ ಪರವಾಗಿ ಇವರೆಲ್ಲ ಬರ್ತಾಯಿದ್ದಾರೆ, ಈ ಪ್ರಶಸ್ತಿಯನ್ನು ತಗೊಳ್ತಾ ಇದ್ದಾರೆ. ಆದರೆ ನನಗೆ ಭಾಳ ದುಃಖವಾಗಿದೆ, ನನಗೆ ಬರಲಿಕ್ಕಾಗಲಿಲ್ಲ ಅಂತ. ಯಾಕೆಂದರೆ ಇಲ್ಲಿ ಈ ಒಂದು ದೊಡ್ಡ ಕಟ್ಟಡ ಒಂದು ಮೊದಲನೇ ಸಾರಿ ಇನಾಗ್ರೇಟ್ ಮಾಡುವಾಗ ನಾನು ಇದ್ದೆ. ಆ ಎಮರ್ಜೆನ್ಸಿ ಟೈಮ್ನಲ್ಲಿ ಹೆಗ್ಗಡೆಯವರು ಮಾಡಿದ ಯಕ್ಷಗಾನದ ಪ್ರಸಂಗಗಳನ್ನು ನೋಡಿದಾಗ ನನಗೆ ಅದೊಂದು ರಾಜಕೀಯವಾದ ಕಾಮೆಂಟ್ ಕೂಡ ಅಂತ ಅನಿಸಿತ್ತು. ಅದು ಬರೀ ಯಕ್ಷಗಾನವಲ್ಲ, ಅಲ್ಲಿ ದುರ್ಯೋಧನನ ಮದವನ್ನು, ದರ್ಪವನ್ನು ಕೃಷ್ಣ ಅದಿಮಿಟ್ಟುವ ಕ್ರಮದಲ್ಲೇ ಒಂದು ಪ್ರಜಾತಂತ್ರದ ಎಲ್ಲ ಮೌಲ್ಯಗಳನ್ನು ಅವರು ಎತ್ತಿ ಹಿಡಿತಾ ಇದ್ದಾರೆ. ನೇರವಾಗಿ ಅಲ್ಲ, ಪರೋಕ್ಷವಾಗಿ ಒಬ್ಬ ಕಲಾವಿದರಂತೆ ಅದು ನನಗನ್ನಿಸಿತ್ತು. ಅಷ್ಟು ಪ್ರಸ್ತುತವಾಗಿ ಅವರು ಯಕ್ಷಗಾನವನ್ನು ನಮಗೆ ಕೊಡ್ತಾಯಿದ್ರು. ನನ್ನ ಪ್ರಕಾರ ಕರ್ನಾಟಕದ ಬಹಳ ದೊಡ್ಡವರಲ್ಲಿ ದೊಡ್ಡ ಭೀಮಸೇನ್ ಜೋಶಿ ಇದ್ದಾರೆ, ಕುಮಾರ್ ಗಂಧರ್ವ ಇದ್ದಾರೆ. ಇವರೆಲ್ಲ ಕರ್ನಾಟಕದಿಂದ ಬಂದವರು ಅಂತ ನಾವು ಅವರನ್ನು ಹೊಗಳ್ತೀವಿ. ಆಮೇಲೆ ನಮ್ಮ ದೊಡ್ಡ ಲೇಖಕರಿದ್ದಾರೆ. ಹೀಗೆ ಜಗತ್ತಿಗೆ ಅತ್ಯುತ್ತಮವಾದನ್ನು ಕರ್ನಾಟಕ ಕೊಟ್ಟಿದೆ ಅಂತ ಅನ್ನೋದಾದರೆ, ಜಗತ್ತಿಗೆ ಅತ್ಯುತ್ತಮವಾದನ್ನು ಕೊಟ್ಟವರಲ್ಲಿ ಹೆಗಡೆಯವರು ಒಬ್ಬರು. ಆದ್ದರಿಂದ ಅವರ ಹೆಸರಿನಲ್ಲಿ ಒಂದು ಗುರುಕುಲ ಇಲ್ಲಿ ನಡೀತಾ ಇದೆ. ಇದು ಗಟ್ಟಿಯಾಗಿ ಬೆಳೀಬೇಕು, ಲೋಕಪ್ರಸಿದ್ಧವಾಗಬೇಕು ಅಂತ ನನ್ನ ಆಸೆ. ಅದನ್ನು ಈಗ ಯುವಜನ ಕೈಗೆತ್ತಿಕೊಂಡು ಮಾಡ್ತಾಯಿದ್ದಾರೆ. ಅವರಿಗೆ ಒಳ್ಳೆಯದಾಗಲಿ ಅಂತ ಆಶಿಸಿ ನಾನು ಎರಡು ಮಾತುಗಳನ್ನ ಆಡ್ತಾಯಿದ್ದೆ. ಒಂದು ಕಡೆ ದುಃಖ ಆಗುತ್ತೆ, ಅನಂತಮೂರ್ತಿಯವರು ಸ್ವತಃ ಬಂದು ತಗೊಳ್ಬೇಕು ಆಸೆ ನಮಗಿತ್ತು. ಆದರೆ ಅವರು ಈ ಮಾತುಗಳನ್ನು ಕೇಳಿ ನಮ್ಮ ಮಂಡಳಿ, ನಮ್ಮ ಮೇಳದ ಮೇಲೆ, ನಮ್ಮ ಕೆರೆಮನೆ ಕುಟುಂಬದ ಮೇಲೆ ಅವರು ಇಟ್ಟಿರುವಂಥ ವಿಶ್ವಾಸ, ಪ್ರೀತಿ, ಅವರ ಕಲೆಗಿರುವಂಥ ಅವರು ಹೇಳಿದಂಥ ಗೌರವದ ಮಾತುಗಳು ನಿಜಕ್ಕೂ ನಮ್ಮನ್ನು ಅತ್ಯಂತ ಸಂತೋಷದಾಯಕವಾದಂಥ ಒಂದು ವಾತಾವರಣದಲ್ಲಿ ಇಟ್ಟಿದೆ.
ಆ ರೀತಿಯಾಗಿ ಅವರು ಈ ನೀತಿ ನಡೆಸಿಕೊಟ್ಟಂಥ ಈ ನಮ್ಮ ಒಂದು ಸದುದ್ದೇಶದ ಅವರ ಈ ಆಶಯ ಭಾಷಣ ಅಥವಾ ನನ್ನ ತಿಳ್ಕೊಂಡಾಗೆ ನಾವು ಬಹಳ ಸಂತೋಷದಿಂದ ಇದನ್ನು ಈಗ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ನಮಸ್ಕಾರ.